ಬೇಟೆ. ಅವಳು ಅದನ್ನು ಎಂದರೆ ಆ ಹಕ್ಕಿಯನ್ನು ಅಪ್ಯಾಯತೆಯಿಂದ ನೋಡಿಕೊಳ್ಳುತ್ತಿದ್ದಳು. ಬಾನಿನಿಂದ ಕೆಳಗೆ ಬಿದ್ದು ಕಾಲು ಮುರಿದುಕೊಂಡ ಹಕ್ಕಿಗೆ ಬಳಿಯಲ್ಲೇ ನಿಂತು ಅನ್ನ ನೀರು ನೀಡುತ್ತಿದ್ದಳು. ತನ್ನ ನಾಯಿ ತನ್ನ ಬೆಕ್ಕುಗಳೇ ಅದನ್ನು ತಿನ್ನದಂತೆ ಜಾಗ್ರತೆ ವಹಿಸುತ್ತಿದ್ದಳು. ಆದರೆ ಆ ದಿನ ಭೀಮರಾಜ ಬಂದಿದ್ದ. ತನ್ನ ದೊಡ್ಡ ರೆಕ್ಕೆಗಳನ್ನು ಬಿಚ್ಚಿಕೊಂಡು ಆ ಪಾಸಲೆಯಲ್ಲೇ ಓಡಾಡುತ್ತಿದ್ದ. ಹೋಗು ಭೀಮ, ನನ್ನ ಪುಟ್ಟ ಹಕ್ಕಿಯನ್ನು ಮುಕ್ಕಬೇಡ ಎಂದು ಆಕೆ ಗದರಿಸಿ ದೂರ ಓಡಿಸಿದ್ದಳು. ಒಳಗೆ ಹೋಗಿ ಹೊರಗೆ ಬಂದಾಗ ಭೀಮರಾಜ ಮತ್ತೆ ಪ್ರತ್ಯಕ್ಷನಾಗಿದ್ದ. ಹಾಡು ಬೇರೆ ಹೇಳುತ್ತಿದ್ದ, ಸಂತೋಷವಾಗಿದ್ದ. ತನ್ನ ಹಕ್ಕಿಯನ್ನೇನಾದರೂ ಬೇಟೆಯಾಡಿದನೇ? ಆಕೆ ಸಂಶಯಗೊಂಡು ಹಕ್ಕಿಯ ಬರವಿಗಾಗಿ ಕಾದಳು. ಹಕ್ಕಿ ಬರಲೇ ಇಲ್ಲ. ರಾತ್ರಿಯ ಊಟಕ್ಕೆ, ಬೆಳಗಿನ ಉಪಹಾರಕ್ಕೆ ಯಾವುದಕ್ಕೂ ಬರಲಿಲ್ಲ. ಹುಡುಕಿಕೊಂಡ ಹೊರಟ ಅವಳಿಗೆ ಸಿಕ್ಕಿದ್ದು ಕೆಲವು ಗರಿಗಳು ಮಾತ್ರ. ಅವಳ ಸಾಕು ಹಕ್ಕಿಯ ಬೇಟೆಯೇ ಆಗಿತ್ತು. ಭೀಮನಿಗೆ ಮಾತ್ರ ಹಬ್ಬದೂಟವಾಗಿತ್ತು.